ಓಂ ಭೇದ ವ್ಯಪದೇಶಾಚ ಓಂ. ಜೀವನಿಗೂ ಪರಮಾತ್ಮನಿಗೂ ಭೇದವನ್ನ ಎಲ್ಲಾ ಶ್ರುತಿಗಳು ಕೂಡ ಹಾಗೆ ಎಲ್ಲಾ ಸ್ಮೃತಿಗಳು ಕೂಡ ವರ್ಣನೆ ಮಾಡಿವೆ. ಆದ್ದರಿಂದ ಆನಂದಮಯ ಶಬ್ದ ವಾಚ್ಯನಾದವನು ವಿಷ್ಣುವೇ ಹೊರತು ಬ್ರಹ್ಮಾದಿಗಳು ಯಾರೂ ಅಲ್ಲ ಅಂತ ಇದು ಇನ್ನೊಂದು ಯುಕ್ತಿಯನ್ನ ಈ ಸೂತ್ರದ ಮೂಲಕ ವ್ಯಾಸರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ ನೋಡ್ತಾ ಇದ್ದೀವಿ. ಮೂಲ ಭಾಷ್ಯದಲ್ಲಿ ಈ ಅದ್ವೈತ ವಾಕ್ಯಗಳಿಗೆ ಅರ್ಥ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ತೋರಿಸುವಂತ ಶ್ರುತಿಗಳಲ್ಲಿ ಪುರಾಣಗಳಲ್ಲಿ ಬಂದ ವಾಕ್ಯಗಳನ್ನು ಆಚಾರ್ಯ ಉದ್ಧರಿಸ್ತಾ ಇದ್ದಾರೆ. ಅದರಲ್ಲೊಂದು ಬಹಳ ಪ್ರಧಾನವಾದದ್ದು ಕಳೆದ ದಿವಸ ನಾವು ನೋಡಿದ್ದು ವಿದ್ಯಾತ್ಮನಿ ಭಿದಾಬೋಧ ಮತ್ತೆ ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಅಂತ ಇವೆರಡು ಕೂಡ ಭಾಗವತದಲ್ಲೇ ಬಂದಿರುವಂಥದ್ದು. ಅದರಲ್ಲಿ ವಿದ್ಯಾತ್ಮನಿ ಭಿದಾಬೋಧ ಅನ್ನೋದು 11ನೇ ಸ್ಕಂದದಲ್ಲಿ ಬಂದಿದೆ. ವಿದ್ಯಾ ಅಂದ್ರೆ ಏನು? ಉದ್ಧವ ಮತ್ತು ಕೃಷ್ಣರ ಪ್ರಶ್ನೆ ಬಹಳ ಮಹತ್ವದ್ದು. ತತ್ವಜ್ಞಾನ ಪಡ್ಕೊಳ್ಳಿಕ್ಕಾಗಿ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ವಿದ್ಯಾ ಅಂದ್ರೆ ಏನು ಅಂತ ಹೇಳಿ ನನಗೆ ಅಂತ. ಆತ್ಮನಿ ಭಿದಾಬೋಧ, ಪರಮಾತ್ಮನಲ್ಲಿ ಭೇದವನ್ನು ಸ್ಪಷ್ಟವಾಗಿ ತಿಳಿಯುವುದೇ ವಿದ್ಯೆ ಅಂತ ಬಂದಿದೆ. ಮತ್ತೆ ಕಳೆದ ದಿವಸನೂ ಇನ್ನೊಂದು ಹೇಳಿದ್ದೆ, ಕಹ ಪಂಡಿತ ಅಂತ ಅಲ್ಲೊಂದು ಪ್ರಶ್ನೆ ಇದೆ ಉದ್ಧವನೆ ಮಾಡಿದ್ದು. ಪಂಡಿತೋ ಬಂಧ ಮೋಕ್ಷವಿತು ಅಂತ ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟದ್ದು ಕೂಡ ಇದೆ. ಯಾರು ಬಂಧ ಮೋಕ್ಷಗಳನ್ನು ತಿಳಿತಾನೋ ಅವನೇ ಪಂಡಿತ ಅಂತ. ಅದನ್ನು ಕೂಡ ಆಚಾರ್ಯ ಸಿದ್ಧಾಂತ ಪೂರ್ವಕವಾದ್ರಿಂದ ಇಟ್ಕೋಬೇಕು ಅಂತ ಹೇಳಿದ್ದೆ. ಬಂಧವನ್ನ ಮಿಥ್ಯಾ ಅಂತ ಹೇಳ್ತಾರೆ. ಬಂಧ ಮಿಥ್ಯಾತ್ವವಾದ ಅಂತ ಒಂದು ಬಲವಾದ ವಾದವೇ ಅನುವ್ಯಾಖ್ಯಾನದಲ್ಲಿದೆ. ಅದನ್ನು ನಿರಾಕರಣೆ ಮಾಡಿದ್ದಾರೆ. ಅದನ್ನ ನೀವೆಲ್ಲ ಕೇಳಿರ್ತೀರಿ. ಬಂಧ ಮೋಕ್ಷ ಇವೆರಡೂ ಕೂಡ ಸತ್ಯವೇ. ಜೀವನೂ ಸತ್ಯ, ಜಗತ್ತೂ ಸತ್ಯ. ಬಂಧ ಬಂದಿದೆ, ಇದು ತಾತ್ಕಾಲಿಕ ಇರಬಹುದು, ಸಾಂಸಾರಿಕ ಬಂಧ ತಾತ್ಕಾಲಿಕ ಇರಬಹುದು, ಅದರ ಸತ್ಯ. ಅದರ ಮೋಕ್ಷಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಅಂತ ಇನ್ನೊಂದು ವಾಕ್ಯನೂ ಇಟ್ಕೋಬಹುದು ಅಂತ ಹೇಳಿದ್ದೆ. ಅದಾದ್ಮೇಲೆ ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ. ಭೇದ ಇದೊಂದು ಬಲವಾದ ಪ್ರಶ್ನೆ. ಪರಮಾತ್ಮನಿಗೂ ಜೀವನಿಗೂ ಭೇದವನ್ನು ತಿಳ್ಕೊಳ್ಳುವುದು ಅದೆಂಥ ಪುರುಷಾರ್ಥ? ಅಭೇದವನ್ನು ತಿಳ್ಕೊಳ್ಳುವುದೇ ಪುರುಷಾರ್ಥ ಅಲ್ವಾ ಅಂತ ಒಂದು ಬಲವಾದ ಪ್ರಶ್ನೆ. ಈಗಿನ ಕಾಲದವರು ಕೂಡ ಮಾಡ್ತಾರಂತ ಪ್ರಶ್ನವನ್ನ. ಅದಕ್ಕೆ ಉತ್ತರ ಕೊಡ್ತಿದ್ದಾರೆ, ಭೇದ ದೃಷ್ಟಿಯ ಅಭಿಮಾನೇನ. ಪರಮಾತ್ಮನಲ್ಲಿ ಭೇದವನ್ನು ತಿಳ್ಕೊಳ್ಳುವುದೇ ದೊಡ್ಡ ಸಾಧನೆ, ಅಭೇದವನ್ನು ತಿಳ್ಕೊಳ್ಳುವುದು ದೊಡ್ಡ ಪುರುಷಾರ್ಥ ಅಲ್ಲ. ಮೋಕ್ಷಾದಿ ಪುರುಷಾರ್ಥಕ್ಕೆ ಇದೇ ಕಾರಣ. ಹೀಗೆ ವಿಚಾರ ಅಲ್ಲಿ ಬಂದಿದೆ. ಅದೇನಿದೆ ಒಟ್ಟಾರೆ ವಿಷಯ ಅಲ್ಲಿ ಏನೇನು ಬಂದಿದೆ ಅಂದ್ರೆ, ಆ 3ನೇ ಸ್ಕಂದದ 33ನೇ ಅಧ್ಯಾಯದಲ್ಲಿ ಚತುರ್ಮುಖ ಬ್ರಹ್ಮನ ಬಗ್ಗೆ ಬಂದಿದೆ. ಆದ್ಯ ಸ್ಥಿರಚರಾಣಾಮ್ಯ ವೇದಗರ್ಭ ಮಹರ್ಷಿಭಿ ಯೋಗೇಶ್ವರೈ ಕುಮಾರಾದ್ಯೈ. ಸ್ಥಾವರ ಜಂಗಮಗಳಿಗೆ ಜೀವರೆಲ್ಲರಿಗೂ ಕೂಡ ಮುಖ್ಯನಾದ ಆದ್ಯನಾದ ಚತುರ್ಮುಖ ಬ್ರಹ್ಮ ಈ ತಮ್ಮ ಸಾಧನೆಯನ್ನು ಮಾಡಿಕೊಂಡಿರುವಂತಹ ಸನತ್ ಕುಮಾರಾದಿ ಯೋಗಿಗಳ ಜೊತೆಗೂಡಿ ಎಲ್ಲರ ಜೊತೆಗೂ ಕೂಡಿ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಎಲ್ಲರ ಜೊತೆಗೂಡಿ ಅವನು ಮುಂದೆ ಮುಕ್ತಿಯನ್ನು ಪಡಿತಾನೆ ಅಂತ, ನಾರಾಯಣನ ಉದರವನ್ನು ಪಡಿತಾನೆ. ಅದು ಹೇಗೆ ಅಂದ್ರೆ ಭೇದ ದೃಷ್ಟ್ಯ. ಮೊದಲು ಸರಳವಾಗಿ ಪುರಾಣಿಕಾಚಾರ್ಯ ಮಾಡಿರುವಂತಹ ಅನುವಾದವನ್ನ ಹೇಳ್ತಾ ಇದ್ದೇನೆ ಅಷ್ಟೇ. ಪಂಚಭೇದ ಜ್ಞಾನವನ್ನು ಪಡೆದುಕೊಂಡು, ಮತ್ತೆ ಅಭಿಮಾನ ಅಂದ್ರೆ ಸ್ವಸ್ವಯೋಗ್ಯವಾದ ಪೂರ್ಣವಾದ ತತ್ವಜ್ಞಾನವನ್ನು ಪಡೆದು, ಯಾಕಂದ್ರೆ ಆಚಾರ್ಯರು ಭಾಗವತ ತಾತ್ಪರ್ಯನೂ ಬರೆದಿದ್ದಾರೆ. ಕಳೆದ ದಿವಸ ನಾವು ಕೇವಲ ಶ್ಲೋಕ ನೋಡಿಬಿಟ್ಟಿದ್ದೇವೆ, ಹಾಗೆ ತತ್ವಪ್ರಕಾಶಕನೂ ಕೂಡ ನೋಡಿ ಸುಮ್ಮನೆ ಆಗಿದ್ದೇವೆ. ವೇದ ದೃಷ್ಟ್ಯ ವೇದಗರ್ಭ ಜೀವೇಶ್ವರ ಭೇದಜ್ಞಾನೇನ ಪರಮೇಶ್ವರ ಬಹುಮಾನೇನ ಚ. ಅಭಿಮಾನ ಅಂತಂದ್ರೆ ಪರಮೇಶ್ವರನಲ್ಲಿ ಭಕ್ತಿ ಅಂತ ಅರ್ಥ ಮಾಡಿದ್ದಾರೆ ಚೈತೀರ್ಥರು. ಅದು ಒಂದು ಎಕ್ಸ್ಟ್ರಾ ಅರ್ಥ. ಆಚಾರ್ಯ ಏನ್ ಹೇಳಿದ್ದಾರೆ? ಪೂರ್ಣ ಜ್ಞಾನೇನ, ತಮ್ಮ ಯೋಗ್ಯತೆಗೆ ಅನುಗುಣವಾದ ಪೂರ್ಣ ಜ್ಞಾನವನ್ನ ಪಡೆದುಕೊಂಡು ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ಪೂರ್ಣ ತತ್ವಜ್ಞಾನ ಮತ್ತೆ ನಿಸ್ಸಂಗೇನಾಪಿ ಕರ್ಮಣ, ಅಪರೋಕ್ಷ ಜ್ಞಾನ ಬಂದ ಮೇಲೆ ನಿಷ್ಕಾಮ ಕರ್ಮ ಮಾಡಿ ಇವುಗಳೆಲ್ಲದರ ಬಲದಿಂದ ಆ ಸಗುಣನಾದ ಬ್ರಹ್ಮನನ್ನ ಅವನು ಪಡಿತಾನೆ. ಬ್ರಹ್ಮ ಪುರುಷಂ ಪುರುಷರ್ಷಭಂ, ಗುಣಪೂರ್ಣನಾದ ಪರಬ್ರಹ್ಮನನ್ನ ಅವನು ಹೊಂದುತ್ತಾನೆ ಅಂತ ಹೀಗಿದೆ. ಈ ತರ ಬಂದಿದೆ. ಹೀಗೆ ಪರಮಾತ್ಮನ ಉದರವನ್ನು ಪ್ರವೇಶ ಮಾಡಿ ಸಂಗತ್ಯ ಪುನಃ ಕಾಲೇ ಕಾಲೇನ ಈಶ್ವರ ಮೂರ್ತಿನ ಜಾತೆ ಗುಣವ್ಯತಿಕರೇ ಯಥಾಪೂರ್ವಂ ಪ್ರಜಾಯತೆ. ಪ್ರಳಯ ಕಾಲದಲ್ಲಿ ಆ ಮುಕ್ತನಾದ ಚತುರ್ಮುಖ ಪರಮಾತ್ಮನನ್ನ ಪ್ರವೇಶಿಸ್ತಾನೆ.
ಮುಂದೆ ಸೃಷ್ಟಿಕಾಲ ಬಂದಾಗ ಈ ಭಗವಂತನ ಉದರದಲ್ಲಿ ಇದ್ದಂತಹ ಆ ಶ್ವೇತದ್ವೀಪ ಭಗವಂತನ ಉದರದಿಂದ ಹೊರಗೆ ಬರ್ತದೆ. ಆವಾಗ ಆ ಶ್ವೇತದ್ವೀಪ ಇತ್ಯಾದಿ ಲೋಕಗಳಲ್ಲಿ ಹೋಗಿ ಅವನು ಕೂತ್ಕೋತಾನೆ. ಮತ್ತಿನ್ನು ಸಂಸಾರಕ್ಕೆ ಅವನು ಬರೋದಿಲ್ಲ. ತಮ್ಮ ಸಾಧನೆಯನ್ನ ಆ ಚತುರ್ಮುಖ ಬ್ರಹ್ಮ ಮತ್ತು ಉಳಿದವರೆಲ್ಲ ಸಮಾಪ್ತ ಮಾಡ್ಕೊಂಡಿದ್ದಾರೆ. ಪ್ರಳಯ ಕಾಲದಲ್ಲಿ ಇವರೆಲ್ಲರೂ ಸೇರಿ ಪರಮಾತ್ಮನ ಹೊಟ್ಟೆಯಲ್ಲೇ ಇರ್ತಾರೆ. ಪರಮಾತ್ಮ ಪ್ರಳಯ ಕಾಲ ಮುಗಿದು ಜಗತ್ತನ್ನು ಸೃಷ್ಟಿ ಮಾಡುವ ಪ್ರಸಂಗ ಬಂದಾಗ ಭೌತವಾದ ಜಗತ್ತನ್ನು ಬ್ರಹ್ಮಾಂಡವನ್ನಂತೂ ಸೃಷ್ಟಿಸ್ತಾನೆ. ಆದರೆ ಅಪ್ರಾಕೃತವಾದ ಅಭೌತವಾದ ಶ್ವೇತದ್ವೀಪ ಇದೆಯಲ್ಲ, ಅದನ್ನೇ ಅಗುಣ ವ್ಯತಿಕರ ಅಂತ ಹೀಗೆ ಹೇಳಿರೋದಲ್ಲಿ ಅದು ಪರಮಾತ್ಮನ ಉದರದಿಂದ ಹೊರಗೆ ಬರುತ್ತದೆ. ಅಲ್ಲಿ ಯಥಾಪೂರ್ವಂ ಪ್ರಜಾಯತೆ, ಸಂಸಾರಾವಸ್ಥೆಯಲ್ಲಿ ತಾನು ಹೇಗಿದ್ನೋ ಹಾಗೆ ತಾರತಮ್ಯಯುಕ್ತನಾಗಿ ಇರ್ತಾನೆ. ಅಲ್ಲಿ ಮುಂದೆ ಮುಕ್ತರಾಗಿ ಬಿಟ್ಟಿರ್ತಾರೆ, ಮತ್ತೆ ಸಂಸಾರಕ್ಕೆ ಬರ್ತಾರೆ ಅಂತ ಅರ್ಥ ಅಲ್ಲ. ಆದ್ರೆ ಸಂಸಾರಾವಸ್ಥೆಯಲ್ಲಿ ಯಾರು ಜ್ಯೇಷ್ಠ ಕನಿಷ್ಠ ಅಂತ ಹೀಗೆಲ್ಲ ಇತ್ತಲ್ಲ, ಜ್ಞಾನ ಸಮಾಧಿ ಸಂಪತ್ತಿಯಿಂದ ಜ್ಯೇಷ್ಠನಾದವನು ಅವನು ಮುಕ್ತಿಯಲ್ಲೂ ಜ್ಯೇಷ್ಠನಾಗೇ ಇರ್ತಾನೆ, ಕನಿಷ್ಠನಾದವನು ಕನಿಷ್ಠನಾಗೇ ಇರ್ತಾನೆ ಅಂತ ಹೀಗದರ ಅಭಿಪ್ರಾಯ ಆಗ್ತದೆ. ಯಥಾಪೂರ್ವಂ ಪ್ರಜಾಯತೆ ಅಂತ ಇಷ್ಟ ಅಭಿಪ್ರಾಯ ಇದೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯನೂ ಬರೆದಿದ್ದಾರೆ. ಇಲ್ಲಿ ಸೂತ್ರ ಭಾಷ್ಯದಲ್ಲಿ ಕೇವಲ ಶ್ಲೋಕ ಉದ್ಧರಿಸಿದ್ದಾರೆ. ಅಲ್ಲಿ ಅಭಿಮಾನೇನ ಅಂದ್ರೆ ಪೂರ್ಣ ಜ್ಞಾನೇನ ಅಂತ ಅರ್ಥ ಬರೆದಿದ್ದಾರೆ. ನಾವು ಈಗ ಇಲ್ಲಿ ಅಭಿಮಾನ ಅಂದ್ರೆ ಪರಮೇಶ್ವರ ಬಹುಮಾನೇನ ಅಂತ ನಾವು ಅರ್ಥ ನೋಡಿದ್ವಿ. ಪರಮೇಶ್ವರ ಬಹುಮಾನ ಅಂದ್ರೆ ಅದಷ್ಟು ಮಾತ್ರ ಅರ್ಥ ಅಲ್ಲ, ಪರಮಾತ್ಮನ ಬಗ್ಗೆ ಗೌರವ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಇನ್ನೊಂದು ನಮ್ಮ ಯೋಗ್ಯತ ಅನುಗುಣವಾದ ಪೂರ್ಣ ಜ್ಞಾನ ಅಂತ ಅರ್ಥ. ಅಭಿಮಾನ ಅಂದ್ರೆ ಪೂರ್ಣ ಜ್ಞಾನ ಅಂತ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಅದಕ್ಕೆ ವಿಜಯಧ್ವಜರ ಪದರತ್ನಾವಳಿಯಲ್ಲಿ ಯಾವತಾ ಮುಕ್ತಿ ಸ್ಯಾತ್ ತಾವತಾ ಜ್ಞಾನೇನ ಇತ್ಯರ್ಥ. ಯಾವ್ಯಾವ ಸಾಧಕ ಎಷ್ಟೆಷ್ಟು ಜ್ಞಾನವನ್ನು ಪಡ್ಕೊಂಡ್ರೇನೆ ಮುಕ್ತಿ ಆಗ್ತದೋ ಅಷ್ಟಷ್ಟು ಜ್ಞಾನವನ್ನು ಅವನು ಪಡ್ಕೊಳ್ಳೇಬೇಕಾಗ್ತದೆ ಅಂತ ಹೇಳ್ತಾರೆ. ಅದನ್ನೇ ಪೂರ್ಣ ಜ್ಞಾನ ಅಂತ ಹೇಳೋದು. ಅನುವ್ಯಾಖ್ಯಾನದಲ್ಲಿ ಕೂಡ ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ, ಸಂಪೂರ್ಣವಾದ ಜ್ಞಾನ ಇರುವುದು ಬ್ರಹ್ಮನಿಗೆ ಮಾತ್ರ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಚ್ಯತೆ. ಚತುರ್ಮುಖ ಬ್ರಹ್ಮನನ್ನು ಹೊರತುಪಡಿಸಿ ಉಳಿದವರಿಗೆ ಯಥಾಯೋಗಂ ಅಖಿಲ ಜ್ಞಪ್ತಿ, ಅವರವರ ಯೋಗ್ಯತಾನುಗುಣವಾಗಿ ಸರ್ವಜ್ಞತ್ವ ಬರ್ತದೆ ಅಂತ ಅಲ್ಲಿ ಕೂಡ ಬಂದಿದೆ. ಸ್ವಯೋಗ್ಯ ಮುಕ್ತಿ ಜನನೆ, ಪೂರ್ಣ ಜ್ಞಾನ ಅಂದ್ರೆ ತಮಗೆ ಯೋಗ್ಯವಾದ ಮುಕ್ತಿಗೆ ಕಾರಣವಾದ ಜ್ಞಾನ ಅಂತ ಯಾದವಾರ್ಯರು ಕೂಡ ಬರೆದಿದ್ದಾರೆ. ಅಭಿಮಾನ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಒಬ್ಬ ವ್ಯಕ್ತಿ ಬಗ್ಗೆ ಪ್ರೀತಿ ಇತ್ಯಾದಿಗಳು. ಗುರು ಶಿಷ್ಯನ ಬಗ್ಗೆ ಅಭಿಮಾನ ತೋರಿಸ್ತಾನೆ, ನಮ್ಗೆ ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ ಅಂತ ಹೀಗೆಲ್ಲ ಹೇಳ್ತಿರ್ತೇವೆ. ಅದನ್ನೇ ಜೈತೀರ್ಥರು ಸರಳವಾದ ಅರ್ಥವನ್ನೇ ಹೇಳಿರೋದು, ಭಗವಂತನ ಬಗ್ಗೆ ಗೌರವ ಅಂತ ಹೇಳಿ ಅಷ್ಟೇ ಅರ್ಥ ಹೇಳಿದಾರಲ್ಲ. ಆ ಆದ್ರೆ ಇಲ್ಲಿ ಅಭಿಮಾನ ಅಂದ್ರೆ ಪೂರ್ಣವಾದ ಜ್ಞಾನ ಅಂತ ಅರ್ಥ ಹೇಳಿದಾರಲ್ಲ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಅಭಿಮಾನ ಅನ್ನೋ ಶಬ್ದಕ್ಕೆ ಪೂರ್ಣವಾದ ಅರ್ಥ ಅಂತ ಬರುವುದು ಹೇಗೆ, ಅದು ಆಶ್ಚರ್ಯಕರ ಅನಿಸ್ತದೆ ನಮಗೆ. ಅದನ್ನ ಯಾದವಾರ್ಯರು ತಮ್ಮ ಭಾಗವತ ವ್ಯಾಖ್ಯಾನದಲ್ಲಿ ಭಾಗವತ ತಾತ್ಪರ್ಯದ ಶಬ್ದವನ್ನು ಕೂಡ ವ್ಯಾಖ್ಯಾನಿಸುವಾಗ ಹೀಗೆ ಹೇಳ್ತಾರೆ. ತಥಾಚ ಸ್ವಸ್ವರೂಪ ಅಭಿವ್ಯಕ್ತಿ, ವಾಕ್ಯ ತಪ್ಪಿದೆ. ಇಲ್ಲಿ ತಮ್ಮ ಸ್ವರೂಪದ ಅಭಿವ್ಯಕ್ತಿ ಆಗಲಿಕ್ಕೆ ಎಷ್ಟು ಜ್ಞಾನ ಬೇಕೋ ಅದನ್ನ ಅಭಿಮಾನ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಅಭಿಮಾನ ಅಂದ್ರೆ ಪ್ರೀತಿ ಗೌರವ ಅಂತ ಹೀಗೆ ಅರ್ಥ ಅಲ್ಲ. ಮಾನ ಅಂದ್ರೆ ಜ್ಞಾನ ಅಂತ ಅರ್ಥ. ಅಭಿ ಎನ್ನುವ ಉಪಸರ್ಗಕ್ಕೆ ಸ್ವರೂಪದ ಅಭಿವ್ಯಕ್ತಿಯನ್ನು ಮಾಡುವ, ತಮ್ಮ ಸ್ವರೂಪದ ಅಭಿವ್ಯಕ್ತಿಗೆ ಕಾರಣವಾದ ಜ್ಞಾನವನ್ನೇ ಅಭಿಮಾನ ಅಂತ ಹೇಳಿರುವುದು. ಅಭಿ ಎನ್ನುವ ಉಪಸರ್ಗಕ್ಕೆ ಹೀಗರ್ಥ. ಹೀಗೆ ಈ ಶ್ಲೋಕ ಹೇಳ್ತಿರುವುದು ಪರಮಾತ್ಮ ಈ ಚತುರ್ಮುಖ ಬ್ರಹ್ಮ ಎಲ್ಲರ ಜೊತೆಗೆ ಮುಕ್ತನಾಗಿ ಮತ್ತೆ ಮುಕ್ತ ಲೋಕದಲ್ಲೇ ಅವನು ಯಥಾಪೂರ್ವಂ ಪ್ರಜಾಯತೆ, ಹಿಂದಿನಂತೆ ಇರ್ತಾನೆ. ಹಿಂದೆ ಹೇಗೆ ಚತುರ್ಮುಖ ಬ್ರಹ್ಮ ದೊಡ್ಡವನಾಗಿದ್ದ, ಉಳಿದವರೆಲ್ಲ ಅನುಚರರಾಗಿದ್ರು, ಹಾಗೆ ಉಳಿದವರಲ್ಲಿ ಅದರಂತೆಯೇ ಆ ಯೋಗ್ಯತಾನುಗುಣವಾಗಿ ಅವರು ಮುಂದೆ ಮುಕ್ತಿಯಲ್ಲೂ ಕೂಡ ಇರ್ತಾರೆ ಅಂತ ನಾವು ಮಾಡಿದ ವ್ಯಾಖ್ಯಾನ. ಇದು ಅದ್ವೈತಿಗಳು ಕೂಡ ಈ ಶ್ಲೋಕವನ್ನು ಏನಾದ್ರೂ ಮಾಡಿ ವ್ಯಾಖ್ಯಾನ ಮಾಡಬೇಕಲ್ಲ. ಅನೇಕ ಕಡೆ ನಾವು ಪ್ರಶ್ನೆ ಮಾಡ್ಕೋತಾ ಇರ್ತೇವೆ, ಇಷ್ಟು ಪ್ರಬಲವಾದ ಭೇದಶ್ರುತಿ ಭೇದ ಸ್ಮೃತಿ ನಮ್ಮ ಪಕ್ಷಕ್ಕೆ ಬೆಂಬಲವಾಗಿರುವುದಾದ್ರೆ ಅದ್ವೈತಿಗಳು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ನಮ್ಗೊಂದು ಕುತೂಹಲ ಅನೇಕ ಕಡೆ ಬಂದದ್ದಿದೆ. ಕೆಲವು ಕಡೆ ಅದ್ವೈತ ಗ್ರಂಥಗಳು ನೋಡ್ಲಿಕ್ಕೆ ಆಗಿರೋದಿಲ್ಲ.
ಇಲ್ಲಿ ಭಾಗವತ ಪ್ರವಚನವೇ ನಡೆದಿರೋದ್ರಿಂದ ಅದಕ್ಕೆ ಶ್ರೀಧರ ಸ್ವಾಮಿಗಳು ಏನು ವ್ಯಾಖ್ಯಾನ ಮಾಡ್ತಾರೆ, ಅದು ಶ್ರೀಧರ ಸ್ವಾಮಿಗಳು ಅದ್ವೈತ ವ್ಯಾಖ್ಯಾನ ಮಾಡುವುದರಲ್ಲಿ ಪ್ರಧಾನರು. ಅವ್ರೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೀಗೆ ನೋಡುವಂತ ಒಂದು ಪ್ರಯತ್ನ ಮಾಡೋಣ. ಯಹ ವೇದಗರ್ಭ, ಅವನು ಚತುರ್ಮುಖ ಬ್ರಹ್ಮ, ಯಥಾಪೂರ್ವಂ ಬ್ರಹ್ಮ ಪದಾಧಿಕತಃ ಸನ್ ಪ್ರಜಾಯತೆ ಇತಿ ತೃತೀಯೇನ ಅನ್ವಯ. ಈಗ ಪ್ರಳಯ ಕಾಲ ಬಂದಾಗ ಅವನು ತನ್ನ ಪದವಿಯಿಂದ ಕೆಳಗಿಳಿತಾನೆ. ಮತ್ತೆ ಪ್ರಳಯ ಕಾಲ ಮುಗಿದು ಸೃಷ್ಟಿಕಾಲ ಬಂದಾಗ ಆ ಬ್ರಹ್ಮ ಯಥಾಪೂರ್ವಂ ಅಂತಂದ್ರೆ ಹಿಂದೆ ಹೇಗೆ ಬ್ರಹ್ಮನಾಗಿದ್ದನು ಹಾಗೆ ಬ್ರಹ್ಮನಾಗಿ ಮತ್ತೆ ಉಳಿತಾನೆ, ಮತ್ತೆ ಇದ್ದು ಬಿಡ್ತಾನೆ ಅಂತದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಮುಕ್ತಿಪರವಾದ ವ್ಯಾಖ್ಯಾನ ಮಾಡೋದಿಲ್ಲ, ಅದು ಸಮಸ್ಯೆ. ಯಾಕೆ? ಅದಕ್ಕೆ ಕಾರಣ ಏನು? ಜನ್ಮನಿ ಹೇತುದ್ವಯಂ. ಹಿಂದೆ ಚತುರ್ಮುಖ ಬ್ರಹ್ಮನಾಗಿದ್ದವನು ಮತ್ತೆ ಈಗ ಬ್ರಹ್ಮನಾಗೆ ಹುಟ್ಟುತ್ತಾನೆ ಅಲ್ಲಿಕ್ಕೆ ಏನ್ ಕಾರಣ ಅಂದ್ರೆ ಭೇದ ದೃಷ್ಟಿಯ ಅಭಿಮಾನೇನ ಅಂತ. ಹೀಗೆ ಅವನಿಗೆ ಭೇದ ದೃಷ್ಟಿ ಇರೋದ್ರಿಂದ ಈ ಪರಮಾತ್ಮನ ಮತ್ತು ಜೀವಾತ್ಮನ ನಡುವೆ ಇನ್ನೂ ಅವನು ಭೇದವನ್ನೇ ತಿಳ್ಕೊಂಡಿದ್ದಾನೆ. ಭೇದವನ್ನೇ ತಿಳ್ಕೊಂಡಿರೋದ್ರಿಂದ ಮತ್ತೆ ಇಲ್ಲೇ ಬಂದು ಹುಟ್ಟುತ್ತಾನೆ ಈ ಜಗತ್ತಿನಲ್ಲಿ. ಅವನಿಗೆ ಇನ್ನೂ ಕೂಡ ಮುಕ್ತಿ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ ಅವ್ರು ಹೇಳ್ತಾರೆ. ಪ್ರಥಮಂ ಪಾರಮೇಷ್ಠ್ಯಂ ನಿಷೇವ್ಯ, ಚತುರ್ಮುಖ ಬ್ರಹ್ಮನ ಪದವಿಯಲ್ಲಿದ್ದು ಪ್ರಳಯ ಪುರುಷ ರೂಪನಾದ ಭಗವಂತನನ್ನು ಹೊಂದಿ ಅವರೆಲ್ಲರೂ ಕೂಡ ಮತ್ತೆ ಅದೇ ಪದವಿಯಲ್ಲೇ ಆ ಚತುರ್ಮುಖ ಬ್ರಹ್ಮ, ಉಳಿದ ಋಷಿಗಳು ಇವರೆಲ್ಲರೂ ಕೂಡ ಹೀಗೆ ಅವರು ಬರ್ತಾರೆ ಅಂತ ಅದರ ತಾತ್ಪರ್ಯ. ಅಲ್ಲೊಂದು ಅದ್ಭುತವಾದ ನಿರ್ಣಯ ಹೇಳ್ತಾರೆ ಶ್ರೀಧರ ಸ್ವಾಮಿಗಳು, ಅದ್ವೈತ ಪರವಾಗಿದೆ. ಯದಾ ಬ್ರಹ್ಮೋಪಾಸಕಾನಾಮಪಿ ಭೇದ ದರ್ಶನ ಅಭಿಮಾನಾಭ್ಯಾಂ ಏವಂ ಆವೃತ್ತಿ ತದಾ ಕಾಮ್ಯಕರ್ಮಿಣಾಂ ಕಿಂ ವಕ್ತವ್ಯಂ ಇತಿ ತಸ್ಮಿನ್ನಾಹ. ನೋಡಿ, ಚತುರ್ಮುಖ ಬ್ರಹ್ಮ, ಸನಕಾದಿ ಯೋಗಿಗಳಂತಹ ಬಹಳ ದೊಡ್ಡವರಾದವರು ಕೂಡ ಸಂಸಾರಕ್ಕೆ ಮರಳಿ ಬರಬೇಕಾಗ್ತದೆ. ಯಾಕೆ ಅಂದ್ರೆ ಇನ್ನು ಭೇದ ದರ್ಶನವೇ ಇದೆ ಅವರಿಗೆ. ಅದ್ವೈತದ ಶ್ರುತಿಗಳ ಪರಮ ತಾತ್ಪರ್ಯವಾದಂತಹ ಅದ್ವೈತದ ಜ್ಞಾನ ಅವರಿಗೆ ಆಗಲಿಲ್ಲ. ಮತ್ತೆ ಅಭಿಮಾನವೂ ಕೂಡ ಉಳಿದು ಬಿಟ್ಟಿದೆ ಈ ಜಗತ್ತಿನ ಬಗ್ಗೆ. ಅಭಿಮಾನ ಇನ್ನೂ ಅವ್ರಿಗೆ ಹೋಗಿಲ್ಲ. ಆದ್ರಿಂದ ಇದು ಅವರು ಸಂಸಾರಕ್ಕೆ ಮತ್ತೆ ಮರಳಿ ಬರ್ಲಿಕ್ಕೆ ಏನ್ ಕಾರಣ ಅಂದ್ರೆ ಇದೇ ಈ ಹೇತುದ್ವಯ, ಒಂದು ಭೇದ ದೃಷ್ಟಿ ಮತ್ತೊಂದು ಅಭಿಮಾನ. ಹೀಗೆ ಚತುರ್ಮುಖ ಬ್ರಹ್ಮಾದಿಗಳ ಕಥೆಯೇ ಹೀಗಾಗುವಾಗ ಕಾಮ್ಯಕರ್ಮಿಣಾಂ ಕಿಂ ವಕ್ತವ್ಯಂ, ಕಾಮ್ಯಕರ್ಮಿಗಳಾದಂತಹ ನಮ್ಮಂಥವ್ರ ಗತಿ ಏನು? ಅವರೆಲ್ಲ ನಿಸ್ಸಂಗವಾದ ಕರ್ಮವನ್ನು ಮಾಡಿಯೇ ಆದರೂ ಭೇದದ ವಾಸನೆಯನ್ನು ಬಿಡಲಾಗದೆ ಮತ್ತೆ ಅಭಿಮಾನವನ್ನು ಬಿಡಲಾಗದೆ ಈ ಜಗತ್ತಿನಲ್ಲಿ ಮರಳಿ ಬರ್ತಾರೆ. ಮತ್ತೆ ಚತುರ್ಮುಖ ಬ್ರಹ್ಮ ಆಗ್ತಾನೆ, ಮತ್ತೊಂದು ಋಷಿ ಪದವಿಯನ್ನು ಹೊಂದುತ್ತಾನೆ. ಹೀಗಿರುವಾಗ ಕಾಮ್ಯಕರ್ಮವನ್ನು ಮಾಡ್ತಾ ಇರುವಂತಹ ನಮ್ಮಂಥವ್ರ ಗತಿ ಏನು? ಮತ್ತೆ ನಾವು ಮರಳಿ ಬರಬೇಕಾಗ್ತದೆ. ಅದರ ತಾತ್ಪರ್ಯ ಮತ್ತೆ ಮರಳಿ ಬರಲಿಕ್ಕೆ ಭೇದ ಜ್ಞಾನವೇ ಕಾರಣ, ಅಭಿಮಾನವೇ ಕಾರಣ. ಹಾಗಾದರೆ ಭೇದ ಜ್ಞಾನವನ್ನು ಅಭಿಮಾನವನ್ನು ನಾವು ಕೈಬಿಟ್ಟಾಗಲೇ ನಾವು ಮುಂದೆ ಹೋಗುವುದು, ಮತ್ತೆಂದು ಬರದಂತೆ ಬ್ರಹ್ಮೈಕ್ಯವನ್ನು ಪಡೆಯುವುದು ಅಂತ ಅದರ ತಾತ್ಪರ್ಯ. ಹೀಗೆ ಅದ್ವೈತ ಮಾರ್ಗದಲ್ಲಿ, ಅದ್ವೈತ ಸಂಪ್ರದಾಯದಲ್ಲಿ ಅದಕ್ಕೆ ವ್ಯಾಖ್ಯಾನ ಇದೆ. ಗೋವಿಂದಾಚಾರ್ಯರು ಕೆಲವರು ಹೀಗೆ ಅದ್ವೈತಗಳ ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಹೇಳಿದ್ರು. ಅದನ್ನ ಅವ್ರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನೋಡಬೇಕು ಅಂತ ಒಂದು ಕುತೂಹಲ ಇತ್ತು. ಅದಕ್ಕಾಗಿ ಶ್ರೀಧರ ಸ್ವಾಮಿಗಳು ಒಂದು ವ್ಯಾಖ್ಯಾನ ನೋಡಿದೆ. ಉಳಿದ ಎಲ್ಲಾ ವ್ಯಾಖ್ಯಾನಗಳನ್ನು ಇದಕ್ಕೆ ನಾವು ನೋಡ್ತಾ ಕುತ್ಕೋಬೇಕಾಗಿಲ್ಲ. ಭಾಗವತ ಪ್ರವಚನ ಮಾಡುವಾಗ ಮುಂದೆ ಅದನ್ನ ವಿವರವಾಗಿ ಉಳಿದ ವ್ಯಾಖ್ಯಾನಗಳನ್ನು ಕೂಡ ನೋಡಿ ಅದನ್ನು ವಿಮರ್ಶೆ ಮಾಡೋಣ. ಆಗ ಮತ್ತೆ ಬ್ರಹ್ಮಸೂತ್ರ ಭಾಷ್ಯವನ್ನು ನೆನಪು ಮಾಡ್ಕೊಳ್ಳೋಣ. ಈಗ ಅದ್ವೈತದ ವ್ಯಾಖ್ಯಾನ ಏನಿದೆ, ನಮ್ಮ ವ್ಯಾಖ್ಯಾನ ಏನಿದೆ ಅಂತ ಇಷ್ಟು ನಾವು ಹೇಳಿದಂತಾಯ್ತು. ಆಚಾರ್ಯರು ಅಗುಣ ವ್ಯತಿಕರೆ ಶ್ವೇತದ್ವೀಪೇ ನಿರ್ಗಚ್ಚತೆ, ಪರಮಾತ್ಮನ ಉದರದಿಂದ ಶ್ವೇತದ್ವೀಪ ಹೊರಗೆ ಬಂದಾಗ ಅಂತದಕ್ಕೆಲ್ಲ ಅರ್ಥ ಹೇಳಿದ್ದಾರೆ. ಗರುಡ ಪುರಾಣದ ಉಲ್ಲೇಖನೂ ಕೂಡ ಆಚಾರ್ಯ ಮಾಡಿದ್ದಾರೆ. ಭಾಗವತದ ಶ್ಲೋಕ ಬಂದಾಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಕೋಟ್ ಮಾಡಿದಾಗ ನಾನು ಭಾಗವತ ತಾತ್ಪರ್ಯದಲ್ಲಿ ಏನು ಹೇಳಿದ್ದೀನಿ ಅದನ್ನು ಕೂಡ ನೋಡಿ ಅಂತಾನೆ ಅವ್ರ ತಾತ್ಪರ್ಯ ಇರ್ತದೆ. ಇಲ್ಲದೆ ಹೋದ್ರೆ ಭೇದ ದೃಷ್ಟ್ಯಾಭಿಮಾನೇನ ಅನ್ನುವಂಥ ಮಹತ್ವಪೂರ್ಣವಾದ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯದ ಬೆಂಬಲ ಇಲ್ಲದೆ ಹೋದ್ರೆ ನಾವು ಕೇವಲ ಸಂದರ್ಭೋಚಿತವಾದ ಅರ್ಥವನ್ನು ಮಾತ್ರ ನೋಡಿದರೆ ಅದು ಕೊರತೆ ಆದೀತು ಅಂತ ಕಾಣಿಸುತ್ತೆ. ಅದಕ್ಕೆ ಭಾಗವತ ತಾತ್ಪರ್ಯವನ್ನು ಕೂಡ ಹೇಳಿ. ಮತ್ತೆ ಭೇದ ದೃಷ್ಟ್ಯಾಭಿಮಾನೇನ ಅಂತಿದೆಯಲ್ಲ, ಇದಕ್ಕೆ ನಾನು ನಿನ್ನೆ ಇದನ್ನ ನನ್ನ ವೈಯಕ್ತಿಕ ಮನನಕ್ಕೆ ಒಳಪಡಿಸ್ಕೊಂಡಾಗ ಮತ್ತೊಂದು ಅರ್ಥ ನನಗೆ ಹೊಳೆಯಿತು. ನೋಡಿ, ಭೇದ ದೃಷ್ಟ್ಯ ಅಭಿಮಾನೇನ ಈ ನಾವು ಈಗಾಗಲೇ ಇದನ್ನ ನೋಡಿದ್ದೇವೆ. ಒಂದು ಪಂಚಭೇದ ಜ್ಞಾನದಿಂದ, ಮತ್ತೊಂದು ಈ ಪರಮಾತ್ಮನ ಬಗ್ಗೆ ಇರುವ ಗೌರವದಿಂದ ಅಂತ ಅರ್ಥ ಹೇಳಿದ್ರು ಜಯತೀರ್ಥರು. ಮತ್ತೆ
ಅಥವಾ ಅಭಿಮಾನ ಅಂದ್ರೆ ಯೋಗ್ಯವಾದ ಪೂರ್ಣ ತತ್ವಜ್ಞಾನ ಅಂತ. ಇಲ್ಲಿ ಭೇದ ದೃಷ್ಟಿ ಮತ್ತು ಅಭಿಮಾನ ಇವೆರಡು ಕಾರಣಗಳಿಂದ ಅಂತ. ನನಗೆ ಇನ್ನೊಂದು ವ್ಯಾಖ್ಯಾನ ಏನ್ ಮಾಡ್ಬೇಕು ಅನಿಸ್ತು ಅಂದ್ರೆ, ಆ ಅಭಿಮಾನ ಬರಬೇಕಾದ್ರೆ ಭೇದ ದೃಷ್ಟಿ ಅಂತ ಅನ್ನೋದೊಂದು ಕಾರಣವಾಗಿದೆ. ತೃತೀಯ ವಿಭಕ್ತಿ ಇದೆಯಲ್ಲ ಅಲ್ಲಿ, ಆ ತೃತೀಯ ವಿಭಕ್ತಿ ಅನ್ನೋದು ಕಾರಣ ಅನ್ನೋದನ್ನೇ ಸೂಚನೆ ಮಾಡ್ತದೆ. ಭೇದ ದೃಷ್ಟಿ ಇಲ್ಲದೆ ಹೋದ್ರೆ, ಪರಮಾತ್ಮನ ಬಗ್ಗೆ ನಮಗೆ ಭೇದ ದೃಷ್ಟಿ ಇಲ್ಲದೆ, ಪಂಚಭೇದ ಜ್ಞಾನ ಇಲ್ಲದೆ ಹೋದ್ರೆ ನಮಗೆ ಪೂರ್ಣವಾದ ತತ್ವಜ್ಞಾನ ಬರುವುದೇ ಸಾಧ್ಯ ಇಲ್ಲ. ತತ್ವಜ್ಞಾನ ಬರುವುದೇ ಭೇದ ದೃಷ್ಟಿ. ಭೇದ ದೃಷ್ಟಿ ಅಂತ ತುಂಬಾ ಬೇಸಿಕ್ ಅದು. ಮತ್ತೆ ಪೂರ್ಣವಾದ ತತ್ವಜ್ಞಾನ ಬರುವುದು ಸಾಧ್ಯ ಇಲ್ಲ. ಆ ಜ್ಞಾನಪೂರ್ವಕವಾದ ಮಹಾತ್ಮ ಜ್ಞಾನಪೂರ್ವಕವಾದ ಭಕ್ತಿ ಪರಮಾತ್ಮನ ಬಗ್ಗೆ ಬರುವುದು ಸಾಧ್ಯ ಇಲ್ಲ. ಮತ್ತು ಅವನ ಅನುಗ್ರಹ ಬರುವುದು ಸಾಧ್ಯ ಇಲ್ಲ. ಅಭಿಮಾನ ಅನ್ನೋ ಶಬ್ದಕ್ಕೆ ತತ್ವಜ್ಞಾನ ಅಂತ ಒಂದರ್ಥ, ಪರಮಾತ್ಮನ ಬಗ್ಗೆ ನಾವು ಮಾಡುವ ಭಕ್ತಿ ಅಂತ ಅರ್ಥ, ಪರಮಾತ್ಮ ನಮಗೆ ತೋರಿಸುವ ಅನುಗ್ರಹ ಅಂತ ಒಂದರ್ಥ. ಇಷ್ಟೆಲ್ಲ ಅರ್ಥಗಳೇನಿವೆ ಅಲ್ಲ, ಅವೆಲ್ಲವೂ ಕೂಡ ಬರಬೇಕಾದ್ರೆ ಭೇದ ದೃಷ್ಟಿ ಅಂತ ಬೇಸದು. ಭೇದ ದೃಷ್ಟಿ ಅಂತ ಅನ್ನೋದು ಹೀಗೆ ಪರಮ ಪುರುಷಾರ್ಥಕ್ಕೆ ಕಾರಣ. ಯಾವ ರೀತಿಯಿಂದ ಅದು ಜೀವನ ವ್ಯಕ್ತಿತ್ವವನ್ನು ಕುಂದಿಸುವಂಥದ್ದಲ್ಲ, ಜೀವನ ವ್ಯಕ್ತಿತ್ವಕ್ಕೆ ಅದು ಸಹಕಾರಿಯಾಗುವಂತಹ, ಜೀವನನ್ನ ಮತ್ತೆ ಮತ್ತೆ ಮೇಲೆತ್ತುವಂತಹ ಒಂದು ಪರಮೋಚ್ಚವಾದ ಜ್ಞಾನ ಅಂತ ನಾವು ಅನುಸಂಧಾನ ಮಾಡಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.